ಗಣೇಶ ವಿಸರ್ಜನೆ ವೇಳೆ ಕೋಮು ಗಲಭೆ. ಬಾಟಲ್ ಪೆಟ್ರೋಲ್ ಬಾಂಬ್ಗಳು ಸಿಡಿದ್ವು. ಅಂಗಡಿ ಮುಗ್ಗಟ್ಟುಗಳು ಬೆಂಕಿಯಲ್ಲಿ ಧಗಧಗ. ಘರ್ಷಣೆಗೆ ಅಸಲಿ ಕಾರಣ ಇಲ್ಲಿದೆ ನೋಡಿ. ತೂತ್ತೇರಿ ನಿಮ್ಮ ರಾಜಕೀಯಕ್ಕಿಷ್ಟು ಬೆಂಕಿ ಹಾಕ. ಸ್ನೇಹಿತರೆ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ನಿನ್ನೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಘರ್ಷಣೆಯಲ್ಲಿ ಅಕ್ಷರಶಃ ಬೆಂಕಿ ಹಚ್ಚಿ ಮೈ ಬಿಸಿ ಮಾಡಿಕೊಳ್ಳಲು ತವಕಿಸಿದ್ದು ಇದೇ ರಾಜಕೀಯ ಹಾಳು ಮನಸ್ಥಿತಿಯ ಕೆಲವರು ಅಂದ್ರೆ ನಿಮಗೆ ಅಚ್ಚರಿ ಅನ್ನಿಸ್ತದೆ. ಘರ್ಷಣೆಯ ಮ್ಯಾಟ್ರು ಡೀಟೈಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಗೊತ್ತಿರಲಿ, ಇಂದಿಗೂ ಕೂಡ ಮಂಡ್ಯ ಭಾಗದಲ್ಲಿ ಹಿಂದೂ ಮುಸಲ್ಮಾನ್ ಅಷ್ಟೇ ಯಾಕೆ ಕ್ರೈಸ್ತರ ನಡುವೆಯೂ ಸಾಮರಸ್ಯ, ಉತ್ತಮ ಬಾಂಧವ್ಯ ಹಾಗೇ ಇದೆ. ಅಲ್ಲಿ ಅರ್ಜೆಂಟ್ ಆಗಿ ಕೋಮುಗಲಭೆ ಆಗ್ಬೇಕೆನ್ನುವ ರಾಜಕೀಯ ಮನಸ್ಥಿತಿಯುಳ್ಳವರು ಇದ್ದಾರೆ, ನಿಮಗೆ ಗೊತ್ತಿರಲಿ. ನಿನ್ನೆ ರಾತ್ರಿಯ ಘರ್ಷಣೆಗೆ ಮುಖ್ಯ ಕಾರಣವಾಗಿದೆ ಮೆರವಣಿಗೆ ವೇಳೆ ಮಸೀದಿ ಮುಂದೆ ಡಿಜೆ ಸೌಂಡ್ ಜಾಸ್ತಿಯಾಗಿದೆ. ಇಷ್ಟೆಲ್ಲ ಘರ್ಷಣೆಗೆ, ಗಲಾಟೆಗೆ ಕಾರಣವಾಯಿತು ಎನ್ನಲಾಗಿದೆ. ನೋಡಿದ್ರಲ್ಲ, ಘರ್ಷಣೆಯ ವಿಡಿಯೋಗಳನ್ನು ನೋಡಿದ್ರೆ ಈ ಘಟನೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಆಗಿದ್ದ ಅಥವಾ ಈ ವಿಡಿಯೋಗಳು ಕಾಶ್ಮೀರದ ಎನ್ನುವ ಅನುಮಾನ ಮೂಡುವಷ್ಟರ ಮಟ್ಟಿಗೆ ನಿನ್ನೆ ರಾತ್ರಿ ಗಲಭೆ ನಡೆದಿರುವುದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತದೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಪೊಲೀಸರು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿ ಮಂಡ್ಯದ ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ಮಾಡಿದ ಆರೋಪ ಕೇಳಿಬಂದಿದ್ದು, ಪೊಲೀಸ್ ಠಾಣೆ ಎದುರು ಗಣಪತಿ ಮೂರ್ತಿ ನಿಲ್ಲಿಸಿ ಹಿಂದೂಗಳು ಪ್ರತಿಭಟನೆ ನಡೆಸಿದ್ದಾರೆ. ಡಿಜೆ ತಮಟೆ ಸೌಂಡ್ನೊಂದಿಗೆ ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ಮಾಡಲಾಗ್ತಿತ್ತು. ಈ ವೇಳೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ವಾಕ್ಸಮರ, ತಳ್ಳಾಟ, ನೂಕಾಟವಾಗಿದ್ದು ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಹರಸಾಹಸ ನಡೆಸಿದ್ದಾರೆ. ಪರಿಸ್ಥಿತಿ ಮಿತಿ ಮೀರಿದಾಗ ಕಲ್ಲು, ಪೆಟ್ರೋಲ್ ತುಂಬಿದ್ದ ಬಾಟಲಿಗಳು ಸಿಡಿದಿವೆ. ಕೆಲ ಅಂಗಡಿಗಳನ್ನು ಧ್ವಂಸಗೊಳಿಸಿ ಬೆಂಕಿ ಹಚ್ಚಿದ್ದಾರೆ. ಇನ್ನು ಈ ಗಲಾಟೆಗೆ ಮುಖ್ಯ ಕಾರಣ ಏನು ಅಂತ ನೋಡುವುದಾದ್ರೆ, ಇದೇ ಮೊದಲೇನಲ್ಲ ಈ ಘರ್ಷಣೆ ನಡೆದಿರುವುದು. ಕಳೆದ ವರ್ಷವೂ ಇದೇ ರೀತಿ ಗಲಾಟೆ ನಡೆದಿತ್ತು. ನಾಗಮಂಗಲದ ಮೈಸೂರು ರಸ್ತೆಯಲ್ಲಿ ಇರುವ ದರ್ಗಾಪಳ್ಳಿ ಮೆರವಣಿಗೆ ಬಂದಾಗ ತಮಟೆ, ಡಿಜೆ ಸೌಂಡ್ ವಿಷಯಕ್ಕೆ ಗಲಾಟೆ ನಡೆಯುತ್ತಲೇ ಬಂದಿದೆ. ಈ ವರ್ಷವೂ ಇದೇ ಪುನರಾವರ್ತನೆಯಾಗಿದೆ. ಆದರೆ ಈ ಬಾರಿ ಪರಿಸ್ಥಿತಿ ಕೈಮೀರಿ ಹೋಗಿದ್ದು, ಬಾಟಲ್, ಕಲ್ಲು ತೂರಾಟಗಳು ನಡೆದಿದ್ದು, ಪೆಟ್ರೋಲ್ ಪಂಪ್ಗಳು ಕೂಡ ಸಿಡಿದಿರುವ ಘಟನೆ ನಡೆದಿದೆ. ಕಿಡಿಗೇಡಿಗಳು ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ಮಾಜಿ ಶಾಸಕ ಸುರೇಶ್ ಗೌಡ್ರು ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ರಾತ್ರಿ ಪೊಲೀಸರು ಸುರೇಶ್ ಗೌಡ್ರು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಘಟನೆ ಅವಲೋಕಿಸಿದರೆ ಪೂರ್ವ ಸಿದ್ಧತೆಯಂತೆ ಕಾಣುತ್ತದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 47 ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಸದ್ಯ ಪರಿಸ್ಥಿತಿ ಹತೋಟಿಯಲ್ಲಿದೆ ಎಂದು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿದ್ದಾರೆ. ಒಟ್ಟಾರೆ ಇಂತಹದೊಂದು ಪರಿಸ್ಥಿತಿ ನಡೆಯಬಾರದಿತ್ತು, ನಡೆದು ಹೋಗಿದೆ. ಪೊಲೀಸರು ಕೊಂಚ ಮುನ್ನೆಚ್ಚರಿಕೆ ಕ್ರಮ ವಹಿಸಿದರೆ ಪರಿಸ್ಥಿತಿ ಈ ಹಂತಕ್ಕೆ ಹೋಗ್ತಿರಲಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಸದ್ಯ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.